ಹೌಸ್ಫುಲ್ ಅನ್ನೋದು ಈಗ ಇರುವಂತಹ ಒಂದು ದೊಡ್ಡ ಒಂದು ಏನಂತಾರೆ ಭ್ರಮೆ ಅಂತಲೂ ಅನ್ಬೋದು. ಇದು ಆ್ಯಕ್ಚುಲಿ ಥಾಟ್ಫುಲ್ ಸಿನಿಮಾ, ತುಂಬ ಥಾಟ್ಫುಲ್ ಸಿನಿಮಾ. ಈ ಥಾಟ್ಫುಲ್ ಸಿನಿಮಾಗೆ ಹೌಸ್ಫುಲ್ ಆಗಬೇಕು. ಆಮೇಲೆ ನಮಗೆ ಈಗಾಗಲೇ ಈ ಸ್ಟಾರ್ ನಟರು ಅಂತ ಏನು ನಾವು ಇಸಮ್ಗಳನ್ನ ಹಾಕೊಂಡಿದ್ದೀವಿ, ಅದು ಎಲ್ಲವನ್ನೂ ನಾವು ಬಿಟ್ಟು ಈ ಸಿನಿಮಾ ನೋಡಿದಾಗ ನಿಜವಾಗ್ಲೂ ಇದರಲ್ಲಿ ಆ್ಯಕ್ಟ್ ಮಾಡಿರೋ ಪ್ರತಿಯೊಬ್ಬರು ಸ್ಟಾರ್ಸ್ ಥರ ಕಾಣಿಸ್ತಾರೆ. ಅಂದರೆ ಹ್ಯೂಮನ್ ಲೆವೆಲ್ನಲ್ಲಿ ಬಹಳ ಟಚ್ ಮಾಡ್ತಾರೆ ಎಲ್ಲ ನಟರು. ಅಂದರೆ ನಟನೆಯನ್ನು ಮಾಡಿಲ್ಲ ಯಾರು, ಕಥೆಯನ್ನು ಹೇಳಿದ್ದಾರೆ. ಹಾಗಾಗಿ ಪುನೀತ್ ಅವರು, ನಿರ್ದೇಶಕರಾದಂಥ ಪುನೀತ್ ಅವರು ಡೈರೆಕ್ಷನ್ ಅಂತ ಹಾಕೊಂಡಿಲ್ಲ, ಅಲ್ಲಿ ನೀವು ಟೈಟಲ್ ಕಾರ್ಡಲ್ಲಿ ನೋಡಿದಾಗ ಸ್ಟೋರಿ ಟೆಲ್ಲಿಂಗ್ ಅಂತ ಹಾಕೊಂಡಿದ್ದಾರೆ. ಒಂದು ಸಮಾಜದ ಒಂದು ಕಥೆಯನ್ನು ನಾನು ಈ ಪರದೆಯ ಮೂಲಕ ಒಂದಷ್ಟು ಸಮಾಜಕ್ಕೆ, ಒಂದಷ್ಟು ಬದುಕಿಗೆ ನಾನು ಮುಟ್ಟಿಸ್ಬೇಕು ಅನ್ನೋ ಒಂದು ಪ್ರಯತ್ನವನ್ನು ಪುನೀತ್ ಅವರು ಮಾಡಿದ್ದಾರೆ. ಪುನೀತ್ ಆಗಲಿ, ಯಶಸ್ಸಾಗಲಿ, ನಮ್ಮ ಲೀಡ್ ಮಾಡಿದಂಥವ್ರಾಗಲಿ, ಇವರೆಲ್ಲರಿಗೂ ಸಹ ನನ್ನನ್ನು ಮೊದಲಿಗೆ ಅಪ್ರೋಚ್ ಮಾಡಿದಾಗ ಬಹಳ ಖುಷಿ ಆಯಿತು. ಅವರ ಆ ಎನರ್ಜಿ ನೋಡಿ, ಒಂಥರ ಬಂದಾಗ, ಒಬ್ಬ ವ್ಯಕ್ತಿ ಬಂದಾಗ ಆ ಪಾಸಿಟಿವ್ ವೈಬ್ ಇರುತ್ತಲ್ಲ, ಆ ವೈಬ್ನಲ್ಲಿ ಅನ್ನಿಸ್ತು ಇವ್ರು ಏನೋ ಮಾಡೋಕ್ಕೆ ಹೊರಟಿದ್ದಾರೆ ಅಂತ. ಬಟ್ ಒಂದೂವರೆ ವರ್ಷ ಆದಮೇಲೂ ಏನು ಸಿನಿಮಾ ಏನು ಕೆಲಸ ಆಗ್ತಿಲ್ವಲ್ಲ, ಏನು ಅಪ್ಡೇಟ್ ಬರ್ತಿಲ್ವಲ್ಲ ಅಂತ ಯೋಚನೆ ಮಾಡಿದಾಗ ಪಟ್ಟಂತ ಏನು ಎಲ್ಲ ಕಡೆ ಪೋಸ್ಟ್ಗಳು, ದಸರಾದಲ್ಲಿ ಅದು ಇದು ಪಬ್ಲಿಸಿಟಿಗಳು ಎಷ್ಟು ಮಾಡೋಕ್ಕೆ ಶುರು ಮಾಡಿದ್ರು. ಇವ್ರು 3 ಜನ ಒಂಥರ ಬ್ರಹ್ಮ ವಿಷ್ಣು ಮಹೇಶ್ವರರ ಥರ ನಿಂತ್ಕೊಂಡು. ಅಂದರೆ ಇವ್ರು 3 ಜನ ಮಾಡಲಿಕ್ಕೆ ಈ ಕ್ರೌಡ್ ಫಂಡಿಂಗ್ ಅನ್ನೋ ಒಂದು ದೊಡ್ಡ ಶಕ್ತಿ ಇದೆಯಲ್ಲ, ಆ ಶಕ್ತಿ ಎಲ್ಲ ಇಂತಹ ನವ ಸಿನಿಮಾ ಮೇಕರ್ಸಿಗೆ ಬೇಕು. ಎಷ್ಟೋ ಥಾಟ್ಗಳಿರ್ತವೆ ಒಳಗಡೆ. ಆಮೇಲೆ ಸಮಾಜವನ್ನು ತುಂಬ ರಿಫ್ಲೆಕ್ಟ್ ಮಾಡ್ತಾ ಇರ್ತಾರೆ ನಮ್ಮ ಯುವಕರು, ಎಷ್ಟೋ ಯುವಕರು. ಅವ್ರಿಗೆ ಅವ್ರ ಕಥೆಯನ್ನು ಒಂದು ವಿಜುವಲ್ ಮೀಡಿಯಮ್ನಲ್ಲಿ ಹೇಳೋದಕ್ಕೆ ಇಂಥ ಒಂದು ಒಳ್ಳೆ ಅಂದರೆ ಸಮಸ್ತ ಕನ್ನಡ ಜನತೆ, ಆ ಕನ್ನಡದವರು, ಕನ್ನಡ ಅಭಿಮಾನ ಇರೋರು, ಅಭಿರುಚಿ ಇರುವಂಥವ್ರು ಒಂದು ಒಳ್ಳೆ ಥಾಟನ್ನು ನಾವು ಸಮಾಜಕ್ಕೆ ಕೊಡಬೇಕು ಅಂತಿರುವಂಥ ಒಂದಷ್ಟು ಜನ 10 ರೂಪಾಯಿ ಹಾಕಿದ್ರು ಸಾಕು, ಇಂಥ ಅದ್ಭುತ ಸಿನಿಮಾಗಳು 100 ಬರ್ತವೆ. ಆ 100 ಬರೋ ಸಿನಿಮಾಗಳಿಗೆ ಸ್ಕ್ರೀನ್ ಸಿಗಬೇಕು. ಬಹಳ ಬೇಜಾರಾಗಿದ್ದಂತೆ ಇವತ್ತು, ಬಹಳ ಬೇಜಾರಾಗಿದ್ದೇನೆಂದರೆ ಇವತ್ತು ರಿಲೀಸ್ ಆಗಿರುವಂಥ ಎಷ್ಟೋ ಕನ್ನಡ ಸಿನಿಮಾಗಳು, ಹೊಸಬರ ಪ್ರಯತ್ನಗಳು ಜಾಸ್ತಿ ಇದೆ, ಎಲ್ಲ ಸಿಂಗಲ್ ಸ್ಕ್ರೀನ್ ಕೊಟ್ಟಿದ್ದಾರೆ. ನಾನು ನೋಡ್ತಾ ಇದ್ದೆ, ಏನಿದೆ ಹೀಗಾಗಿದೆ, ಅದು ಯಾವುದೋ ಹಿಂದಿ ಸಿನಿಮಾಗೋ ತಮಿಳ್ ಸಿನಿಮಾಗೋ ಇನ್ಯಾವುದಕ್ಕೂ ಆಗಿದೆ. ಇಲ್ಲಿ ಭಾಷೆಯ ವ್ಯತ್ಯಾಸ ಅಲ್ಲ, ಇಲ್ಲಿ ಮನಸ್ಸಿನ ವ್ಯತ್ಯಾಸಗಳಿರೋದು, ಮಾನಸಿಕ ಆರೋಗ್ಯದ ವ್ಯತ್ಯಾಸಗಳಾಗ್ತಾ ಇರೋದು. ಆ ಮಾನಸಿಕ ಆರೋಗ್ಯವನ್ನು ನಾವು ಇಂಪ್ರೂವ್ ಮಾಡಬೇಕು ಅನ್ನೋದು ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಢಾಳಾಗಿ ತೋರಿಸಿದ್ದಾರೆ. ಸೊ ಕಥೆಯೇ ಆಗಿದೆ, ಕಥೆ ಹೇಳಿಬಿಟ್ರೆ ನಾನು ಬಹುಶಃ ಯಾರೋ ಬರೋದಿಲ್ಲ. ಆದರೆ ಸಮಾಜಕ್ಕೆ, ಈ ಸಮಾಜಕ್ಕೆ, ಈ ಯುವ ಜನತೆಗೆ ಮತ್ತು ಈಗಿನ ಎಲ್ಲ ಕಪಲ್ಗಳಿಗೆ ಅಥವಾ ಪ್ರೀತಿಸ್ತೀವಿ, ಐ ಲವ್ ಯು ಟು ಅಂತ ಹೇಳ್ಕೊಳ್ಳುವಂತಹ ಪ್ರತಿಯೊಂದು ಮನಸ್ಸುಗಳು ಕೂಡ ಈ ಸಿನಿಮಾನ ನೋಡಲೇಬೇಕು. ಸ್ಪೆಷಲಿ ಕಾಲೇಜ್ ಮಕ್ಕಳು ಇದು ನೋಡಲೇಬೇಕು. ಪ್ರೀತಿ ಅಂದರೆ ಏನು, ಮಾನವೀಯತೆ ಅಂತ ಅಂದರೆ ಏನು, ನಾವು ಕಲಾವಿದರಾಗಿ, ನಿರ್ದೇಶಕರಾಗಿರ್ಬೋದು, ಒಂದು ಕಲೆ ಅಂತ ಬಂದಾಗ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಇಟ್ಟುಕೊಂಡು ಸಿನಿಮಾ ಹೇಗೆ ಮಾಡಬೇಕು ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ. ಬಹಳ ಅಪರೂಪದ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾನು ಒಂದು ಪಾತ್ರ ಕೂಡ ಮಾಡಿದ್ದೀನಿ, ಪೊಲೀಸ್ ಕ್ಯಾರೆಕ್ಟ್ರು, ಪೊಲೀಸ್ ರೋಹಿಣಿ ಕೊಟ್ಟಿದ್ದಾರೆ, ಇನ್ಸ್ಪೆಕ್ಟರು. ಬಟ್ ಆದರೆ ಇದು ಸೀಕ್ವೆಲ್ ಮುಂದೆ ಕೂಡ ಇದೆ, ಅಲ್ಲಿ ಏನಾಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಕಾಯ್ತಾ ಇದ್ದೀನಿ. ಮತ್ತೆ ಅದೇ ಪಾತ್ರದಲ್ಲಿ ನನ್ನನ್ನು ಕರೀರಿ, ಇಂಥ ಒಳ್ಳೆ ಮನಸ್ಸುಗಳ ಜೊತೆ ಕೆಲಸ ಮಾಡಲಿಕ್ಕೆ ನನಗೆ ಬಹಳ ಖುಷಿ ಇದೆ. ಹಾಗಾಗಿ ಈ ತಂಡವನ್ನು ನಾನು ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತೀನಿ. ಈ ಸಿನಿಮಾ ದೇಶಗಳಲ್ಲಿ ತಲುಪಬೇಕು, ಎಲ್ಲ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಇದು ಆಗಬೇಕು ಈ ಸಿನಿಮಾ. ಹಾಗಾದಾಗ ಮಾತ್ರ ಒಂದು ಸಮುದಾಯ, ಒಂದು ದೇಶದಲ್ಲಿರುವಂತಹ ಒಂದು ರಾಜ್ಯ, ಆ ಸಮುದಾಯದಲ್ಲಿ ಆಗ್ತಿರುವಂತಹ ಬೇರೆ ಬೇರೆ ತಲ್ಲಣಗಳು, ತವಕಗಳು ಅರ್ಥ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಮನುಷ್ಯರಿಗೆ. ಯಾಕಂತಂದರೆ ಇದು ತುಂಬ ಇಲ್ಲಿ ಮುಸ್ಲಿಮು, ಹಿಂದೂ ಈ ಥರದ್ದು ಒಂದು ಲೈನ್ಗಳಿದ್ದಾವೆ. ಆ ಲೈನ್ಗಳಲ್ಲಿ ತುಂಬ ನೀಟಾಗಿ ಆ ತೆಳು ಪರದೆಯನ್ನು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಸ್ಕ್ರೀನ್ ಮೇಲೆ. ಅದು ಎಲ್ಲೋ ಒಂದು ಕಡೆ ಸಂಘರ್ಷಕ್ಕೂ ಒಳಪಡ್ಬೋದು, ಆದರೆ ಅದಕ್ಕೆ ಅವರು ಅವಕಾಶನೇ ಮಾಡಿಕೊಟ್ಟಿಲ್ಲ. ತುಂಬಾ ನೀಟಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ. ಆ ಥರ ಹ್ಯಾಂಡ್ಲ್ ಮಾಡೋ ಯುವಕರು ಇದ್ದಾರೆ ಅನ್ನೋದೇ ನಮಗೆ ಹೆಮ್ಮೆ. ನಮ್ಮ ಜೊತೆ ಅಂದರೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅನ್ನೋ ನನಗೆ ಭಾಳ ಖುಷಿ. ಈ ಸಿನಿಮಾ ಓಡ್ತಾನೆ ಇರಬೇಕು, ಎಲ್ಲರ ಮನೆಗಳಲ್ಲಿ ಬರಬೇಕು. ಈ ಸಿನಿಮಾ ಮನಸ್ಸುಗಳನ್ನು ತಲುಪಬೇಕು. ಅದಕ್ಕೆ ನೀವುಗಳು ಮಾಧ್ಯಮದವರು ಹೆಚ್ಚಿಗೆ ಕೆಲಸ ಮಾಡಬೇಕು, ನಮ್ಮನ್ನೆಲ್ಲ ತಲುಪಿಸ್ಬೇಕು. ಪರವಾಗಿಲ್ಲ, ನಿಮ್ಮ ಜೊತೆ ನಾವು ಕೆಲಸ ಮಾಡಕ್ಕೆ ಬರ್ತೀವಿ, ಬಿಡಬೇಡಿ. ಯಾವತ್ತೂ ನಿಮ್ಮ ಟ್ರೋಪ್ ಇದೆಯಲ್ಲ. ಆಮೇಲೆ ಇನ್ನೊಂದು ಮಾತು, ಇದನ್ನು ಹೇಳಲೇಬೇಕು. ಸಿನಿಮಾ ಅಂತ ಮಾಡಿದಾಗ ಊಟದವ್ರು ಇನ್ಯಾರು ಇರ್ತಾರೆ, ಕಾಸ್ಟ್ಯೂಮ್ ಕೊಡೋರು ಇನ್ಯಾರು ಇರ್ತಾರೆ, ಮೇಕಪ್ ಹಾಕೋರು ಇನ್ಯಾರು ಇರ್ತಾರೆ. ಈ ಸಿನಿಮಾದಲ್ಲಿ ಹಂಗಾಗಲೇ ಇಲ್ಲ. ಕಾಸ್ಟ್ಯೂಮಿಂದ ಹಿಡಿದು ನಮ್ಮನ್ನು ಪಿಕಪ್ ಮಾಡಿ ಲೊಕೇಶನ್ಗೆ ಕರ್ಕೊಂಡು ಬರೋದ್ರಿಂದ ಹಿಡಿದು ಅಲ್ಲಿ ಊಟ ಕೊಡೋದ್ರಿಂದ ಹಿಡಿದು ಇವರೆಲ್ಲರೂ ಮಾಡಿದ್ದಾರೆ.
ಇವ್ರು ತಟ್ಟೆ ತಂದು ಕೊಟ್ಟಿದ್ದಾರೆ ನಮ್ಗೆ ಊಟ ಮಾಡಲಿಕ್ಕೆ. ಮೇಕಪ್, ಕಾಸ್ಟ್ಯೂಮ್, ನಮ್ಮ ಬೂಟ್ಸು, ಕಾಸ್ಟ್ಯೂಮ್ದು ಎಲ್ಲರೂ ಪ್ರತಿಯೊಬ್ಬರು, ನಾನು ಹೀರೋಯಿನಿ ಈ ಯಾವ ವಿಭಾಗಗಳೇ ಇಲ್ಲದೆ ಪ್ರತಿಯೊಬ್ಬರು, ನಾನು ಕಲಾವಿದ, ಈ ಸಿನಿಮಾನ ತಗೊಂಡು ಹೋಗಲೇಬೇಕು. ನಮ್ಮನ್ನು ನಂಬಿ ಅಷ್ಟು ಜನ ಕ್ರೌಡ್ ಫಂಡ್ ಮಾಡಿದ್ದಾರೆ ಅಂದರೆ ಅವರ ಮನಸ್ಸಿನಲ್ಲೊಂದು ನಂಬಿಕೆ ಇರುತ್ತೆ. ನಾವು ದುಡ್ಡು ಕೊಟ್ಟಿದ್ದೀವಿ, 10 ರೂಪಾಯಿ ಕೊಟ್ಟಿದ್ರು ಕೂಡ ಅದು ಚಿನ್ನ, ಅದನ್ನು ಚಿನ್ನವಾಗಿ ಕನ್ವರ್ಟ್ ಮಾಡಲೇಬೇಕು ಅನ್ನೋ ಛಲ ಹೊತ್ತು ಇವರು ಎಲ್ಲರೂ ಎಲ್ಲ ವಿಭಾಗಗಳಲ್ಲೂ ಹಸಿವು, ದಾಹ ಎಲ್ಲವನ್ನೂ ಬದಿಗಿಟ್ಟು ಊಟನೂ ಮಾಡಿಲ್ಲ ಇವ್ರು ಕರೆಕ್ಟಾಗಿ, ಟೈಮ್ಗೆ ನೀರು ಕುಡ್ದಿಲ್ಲ, ಎಲ್ಲೆಲ್ಲೋ ಶೂಟ್ ಮಾಡಿದ್ದಾರೆ, ಹೆಂಗೆಂಗೋ ಮಾಡಿದ್ದಾರೆ. ಆದರೆ ಅದರ ಪ್ರತಿಫಲ ಇಲ್ಲಿ ತುಂಬ ಬ್ರಿಲಿಯಂಟ್ ಆಗಿ ಬಂದಿದೆ. ಫಸ್ಟ್ ಈ ಕತೆ ಎಲ್ಲಿ ಯಾರು ಬಂದ್ಬಿಡುತ್ತೋ, ಯಾವ ಡೈರೆಕ್ಷನಲ್ಲಿ ಬರುತ್ತೋ ಅನ್ನೋ ಭಯ ಫಸ್ಟ್ ಇತ್ತು ನಮಗೆ. ಸದ್ಯ ಇವಾಗ ನಮ್ಗೆ ರಿಲೀಸ್ ಆಗೋ ತನಕನೂ ಯಾರೂ ಬಂದಿಲ್ಲ. ಆಮೇಲೆ ನಮ್ಗೆ ಈ ಸಿನಿಮಾದಲ್ಲಿ ಯಾರ್ಯಾರು ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ ಅವರೆಲ್ಲರಿಗೂ ಫಸ್ಟು ಒಂದು ಥ್ಯಾಂಕ್ಸ್ ಹೇಳ್ತೀವಿ. ದುಡ್ಡು ಕಮ್ಮಿ ಕೊಟ್ಟಿದ್ದೀವಿ, ಕೆಲಸನೂ ಕಮ್ಮಿ ತೊಗೊಂಡಿದ್ದೀವಿ, ಹಿಂಸೆ ಕೊಟ್ಟಿದ್ದೀವಿ. ಇನ್ನು ನನ್ನ ಪಾತ್ರ ಅದೇ ಹೇಳಿದರು ಅವರು, ಆ್ಯಕ್ಟಿಂಗ್ ಅಂತೂ ಮಾಡೋಂಗಿಲ್ಲ, ರಿಯಲಿಸ್ಟಿಕ್ ಸಾಧ್ಯವಾದಷ್ಟು ಮಾಡಿ ಅಂತ ಹೇಳಿದರು. ಮಾಡಿದ್ದೀನಿ, ಗೊತ್ತಿಲ್ಲ, ಇನ್ನು ಜನ ಹೇಳಬೇಕು ಈ ಪಾತ್ರದ ಬಗ್ಗೆ. ಸಿನಿಮಾದಲ್ಲಿ ರೊನಾಲ್ಡಿನೋ ಕ್ಯಾರೆಕ್ಟರ್ನ ಮಾಡಿದ್ದೀನಿ, ವಿಲನ್ ಕ್ಯಾರೆಕ್ಟ್ರು. ಅಲ್ಲಿ ಫುಲ್ ಕಲರ್ ಹಾಕಿದ್ದೀನಿ, ಅದು ಗೊತ್ತಾಗಲ್ಲ, ಇವಾಗ ಇದು ಬಸ್ ಕಂಡಿಡ್ದಿಲ್ಲ. ಅದು ಆ್ಯಕ್ಚುಲಿ ತುಂಬ ಎಲ್ಲರೂ ಸೇರ್ಕೊಂಡು ತುಂಬ ವರ್ಕ್ ಮಾಡಿ ಎಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ. ಎಲ್ಲರೂ ಸಿನಿಮಾ ನೋಡಿ ಬಂದು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ನಾನು ತರ್ಕ ಚಿತ್ರದ ಪ್ರಮುಖ ಪಾತ್ರಧಾರಿ. ಎಲ್ಲರೂ ಹೇಳಿದ್ದಾರೆ ತುಂಬ. ನಾನು ಕೇಳ್ಕೊಳ್ಳೋದೇನೆಂದರೆ ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮಗೆ ಜಾತಿ ಮತ ಅಭಿಮಾನಿಗಳು ಅಂದರೆ ಅವ್ರ ಅಭಿಮಾನಿಗಳು ಇವ್ರ ಅಭಿಮಾನಿಗಳು ಅನ್ನೋದನ್ನೆಲ್ಲ ಬಿಟ್ಟು ಎಲ್ಲರೂ ಸೇರಿಸಿ ನಮಗೆ ಕ್ರೌಡ್ ಫಂಡಿಂಗಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಅಣ್ಣವ್ರ ಅಭಿಮಾನಿಗಳು, ವಿಷ್ಣುವರ್ಧನ್ ಅವರ ಅಭಿಮಾನಿಗಳು, ಶಂಕರಣ್ಣವ್ರ ಅಭಿಮಾನಿಗಳು, ಆಮೇಲೆ ಅಂಬರೀಷ್ ಅಣ್ಣವ್ರ ಅಭಿಮಾನಿಗಳು, ದರ್ಶನ್ ಸರ್, ಸುದೀಪ್ ಸರ್, ಆಮೇಲೆ ಶಿವಣ್ಣ, ರವಿಚಂದ್ರನ್ ಸರ್, ಎಲ್ಲರ ಅಭಿಮಾನಿಗಳು, ಅಂದರೆ ಇಲ್ಲಿ ತನಕ ಯಾರ್ಯಾರು ಸ್ಟಾರ್ಸ್ ಇದ್ದಾರೆ ಎಲ್ಲರ ಅಭಿಮಾನಿಗಳು ಕೂಡ ನಮ್ಮ ಸಿನಿಮಾಗೆ ಇನ್ವೆಸ್ಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದೀರಾ. ಹಾಗೆ ಎಲ್ಲರ ಅಭಿಮಾನಿಗಳು, ಇವರೆಲ್ಲರೂ ಅಭಿಮಾನಿಗಳು ನಮ್ಮ ಸಿನಿಮಾ ನೋಡಿ ದಯವಿಟ್ಟು ನಿಮ್ಮ ಹಾನೆಸ್ಟ್ ರಿವ್ಯೂಸ್ ಹೇಳಿ, ಫೇಕ್ ರಿವ್ಯೂಸ್ ಏನು ಬೇಡ, ಹಾನೆಸ್ಟ್ ರಿವ್ಯೂಸ್ ಹೇಳಿ. ತಪ್ಪಿದ್ರೆ ತಿದ್ಕೊಳ್ತೀವಿ, ಮುಂದೆ ಸಿನಿಮಾ ಮಾಡ್ತೀವಿ. ಸಿನಿಮಾ ಮಾಡೋದೇ ನಮ್ಮ ಹೊಟ್ಟೆಪಾಡು, ನಮ್ಮ ಜೀವನ, ಅದನ್ನು ಮಾಡ್ತೀವಿ. ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಮಾಧ್ಯಮ ಮಿತ್ರರಿಗೆಲ್ಲ ಧನ್ಯವಾದಗಳು. ನಿಮ್ಮಿಂದನೇ ನಾವು ಹೀರೋ ಆಗೋದು, ಝೀರೋ ಆಗೋದು ಎಲ್ಲ ನಿಮ್ಮಿಂದನೇ. ನೀವು ಕೂಡ ಆದಷ್ಟು ಸಪೋರ್ಟ್ ಮಾಡಿ ನಮಗೆ. ನಮ್ಮ ಕಾಸ್ಟ್ ಆ್ಯಂಡ್ ಕ್ರೂಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸರ್. ಅದು ಕೆಲವ್ರು ಏನು ಅನ್ಕೊತಾರೆ, ಅದು ಫೇಕ್ ಅಂತ ಅನ್ಕೊತಾರೆ. ನಾವು ಮೊದಲೇ ಡಿಸೈಡ್ ಮಾಡಿದ್ವಿ ಏನಂತ ಅಂದರೆ, ನಮ್ಮದು ಹೊಸ ಟೀಮ್ ಆಗಿರೋದ್ರಿಂದ ಸ್ಟಾರ್ಸ್ಗಳು ಬೇಕೇ ಬೇಕು ನಮಗೆ, ಅಂದರೆ ಸ್ಟಾರ್ ಸಪೋರ್ಟ್ಸ್ ಬೇಕೇ ಬೇಕು. ಹಾಗಾಗಿ ನಾವೇನು ಮಾಡಿದ್ವಿ, ಪ್ಲ್ಯಾನ್ ಮಾಡಿದ್ವಿ, ಈ ಥರ ಮಾಡೋಣ, ಅವರು ಮನೆ ಹತ್ರ ಹೋಗೋಣ, ನೋಡೋಣ ಯಾರಾದರೂ ಸಿಗ್ಬೋದು ಅಪ್ರೋಚ್ ಮಾಡಿದ್ರೆ ಅಂತ ನಾವು ಪ್ರಯತ್ನ ಪಟ್ವಿ. ಲಿಂಕ್ಗಳು ಇರಲಿಲ್ಲ. ಅವ್ರ ಮನೆಗಳ ಅಡ್ರೆಸ್ನ ಕೂಡ ಗೂಗಲಲ್ಲಿ ಹೌದು, ನಮ್ಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ನ ನಾವು ಶೇರ್ ಮಾಡಿದ್ದೀವಿ ಅಷ್ಟೇ. ಆಮೇಲೆ ಅದೇ ಧ್ರುವ, ಮೇಯ್ನಾಗಿ ಇಬ್ಬರು ಸ್ಟಾರ್ಸ್ಗೆ ನಾವು ತುಂಬ ಧನ್ಯವಾದ ಹೇಳಬೇಕು. ಒಬ್ಬರು ಧ್ರುವ ಅಣ್ಣ, ಇನ್ನೊಬ್ಬರು ಯುವ ಅಣ್ಣ. ಧ್ರುವ ಅಣ್ಣ ನಮಗೆ ಏನು ಇಲ್ಲಾಗ ನಾವು ಹೋದಾಗ ಯಾರೂ ಸಿಗಲ್ಲ, ಅವತ್ತು ಕೂಡ ಹಂಗೆ ಸ್ಟಾರ್ಸ್ ಮನೆಗಳು ವಿಸಿಟ್ ಮಾಡ್ದಂಗೆ ಅವ್ರ ಮನೆ ಹತ್ರನೂ ಹೋದ್ವಿ. ಆದರೆ ಅವರು ಸಿಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾವು. ಅವರ ತಂದೆಯವರು ಸಿಕ್ಕಿದ್ರು, ಅವರೇ ನಮ್ಮನ್ನು ಕರೆದು ಹೋಗಬೇಡಿ ಇರಿ ಬರ್ತಾರೆ ಧ್ರುವ ಅವರು ಅಂದ್ಬಿಟ್ಟು ನಿಲ್ಲಿಸಿ ಮಾತಾಡಿಸಿ ನಮಗೆ ಧ್ರುವ ಅಣ್ಣ ಬಂದು ಅವರು ಒಂದು ಅಪಾಯಿಂಟ್ಮೆಂಟ್ ಕೊಟ್ಟರು, ಭಾನುವಾರ ಬೆಳಗ್ಗೆ 11 ಗಂಟೆಗೆ ಬನ್ನಿ ಅಂತ. ನಾವು ಹೋದ್ವಿ 11 ಗಂಟೆಗೆ. ನಮ್ಮನ್ನು ಸ್ಪೆಷಲ್ಲಾಗಿ ಟ್ರೀಟ್ ಮಾಡಿ, ಅವ್ರ ಮನೆಗೆ ಕರೆದು ಸ್ಪೆಷಲಾಗಿ ಟ್ರೀಟ್ ಮಾಡಿ ನಮಗೆ ವಿಡಿಯೋ ಬೈಟ್ಸ್ ಎಲ್ಲ ಕೊಟ್ಟರು. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೆ ಧ್ರುವ ಮತ್ತು ಯುವ ಯುವ ಅಣ್ಣನು ಕೂಡ ಕರೆಸಿ ಮನೆಗೆ, ಅವರು ಕೂಡ ಟೈಮ್ ಕೊಟ್ಟು ನಮಗೆ ಅಂತ ತುಂಬ ಚೆನ್ನಾಗಿ ವಿಶ್ ಮಾಡಿ, ನಾವು ಅವ್ರಿಗೊಂದು ಕಾನ್ಸೆಪ್ಟ್ ಮಾಡ್ಕೊಂಡು ಹೋದ್ವಿ. ಅದೇ ಥರ ಮಾತಾಡಿ ವಿಶ್ ಮಾಡಿ ಹಾರೈಸಿದ್ರು. ಈ ದೊಡ್ಡ ಮನೆ ಮೈಸೂರಲ್ಲಿ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಯಾವ ಟೈಮ್ ಫ್ರೀ ಇರ್ತಾರೆ ನೋಡ್ಕೊಂಡು ಅಲ್ಲೊಂದು ಶೋ ಅರೇಂಜ್ ಮಾಡ್ತೀವಿ. ಹಾಗಂತ ನಾವು ಯಾರ ಮೇಲೂ ಕಂಪ್ಲೇಂಟ್ ಮಾಡ್ತಿಲ್ಲ. ಈಗೆಲ್ಲ ಸಿಗದೇ ಇರೋರಿಗೆ ಅದು ನಮ್ಮ ದುರದೃಷ್ಟ ಇರಬಹುದು, ಪರವಾಗಿಲ್ಲ, ಮುಂದೆ ಸಿಗ್ಬಹುದು, ಹೇಳೋದಕ್ಕಾಗಲ್ಲ. ಎಲ್ಲರೂ ಆಶೀರ್ವಾದ. ಆಮೇಲೆ ಇನ್ನೂ ಒಂದು ನನಗೇನು ಅನಿಸ್ತಿದೆ ಅಂದರೆ, ಈ ಸಿನಿಮಾಗಳು ಬರೀ ಥಿಯೇಟ್ರಿಗೆ ಅಂತ ನಿಮ್ಮ ಟೀಮ್ಗೆ ನಾನು ಹೇಳ್ತಿರೋ ಸಜೆಷನ್ ಅಂದರೆ, ಈ ಸಿನಿಮಾಗಳನ್ನು ಬರೀ ಥಿಯೇಟ್ರಿಗೆ ಪಬ್ಲಿಕ್ಗೆ ಅಂತ ನೀವು ಬರೀ ಅಷ್ಟನ್ನೇ ಟಾರ್ಗೆಟ್ ಮಾಡದೆ, ಕಾಲೇಜುಗಳಲ್ಲಿ ರಂಗಮಂದಿರಗಳಿರ್ತವೆ, ನೀವು ಅಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಬರೆದಿರೋ ಮಾತುಗಳಾಗಲಿ ವೆರಿ ಕ್ಯಾಚಿ,
ತುಂಬ ಚೆನ್ನಾಗಿದೆ. ಎಲ್ಲ ಡೈಲಾಗು ಎಲ್ಲ ಈಗಿನ ಯುವ ಜನತೆ ತುಂಬ ಎಂಜಾಯ್ ಮಾಡೋವಂಥದ್ದು. ಎಂಜಾಯ್ ಮಾಡ್ತಾ ಮಾಡ್ತಾ ಕೊನೆಗೆ ಒಂದು ಸಂದೇಶ ನೀವು ಕೊಡ್ತಿದ್ದೀರಲ್ಲ, ಅದು ಈ ಯುವಕರಿಗೆ ಬೇಕು. ಹಾಗಾಗಿ ಎಲ್ಲ ಕಾಲೇಜುಗಳ ರಂಗಮಂದಿರದಲ್ಲಿ, ಆಡಿಟೋರಿಯಂಗಳಲ್ಲಿ ಇದನ್ನು ಪ್ರೊಜೆಕ್ಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಕಾಲೇಜ್ ಕಡೆಯಿಂದ ಎಷ್ಟು ಕೊಡ್ತಾರೋ ಅಷ್ಟು ಕೊಡಲಿ, ಒಂದು ಪ್ರೊಜೆಕ್ಷನ್ಗೆ ಏನು ಖರ್ಚಾಗುತ್ತೆ ಅದೆಲ್ಲ ತಗೊಳ್ಳಿ, ಬಟ್ ಇದು ತಲುಪೋದಕ್ಕೆ ಹೆಚ್ಚು ಶ್ರಮ ಹಾಕಿ. ಆಗ ನಿಮಗೆ ಮುಂದಿನ ಸಿನಿಮಾಗೆ ನಿಮಗೆ ನಿಜವಾಗಿ ಒಂದು ವೇದಿಕೆ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. ನಮ್ಮ ಚಿತ್ರ ಇವತ್ತು ರಿಲೀಸ್ ಆಗಿದೆ. ಜನ ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ದಯವಿಟ್ಟು ನೀವೆಲ್ಲ ಸಿನಿಮಾಗೆ ಬಂದು ನೋಡಬೇಕು. ಬಟ್ ನೀವು ಯಾರೂ ನೋಡಲಿಲ್ಲ ಅಂದರೆ ಇಲ್ಲೇ ಇದೆ, ಇದು ಕಫ 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 ಪಾಯ್ಸನ್ ಅಲ್ಲ, ಕಫ ಇದೆ, ಕುಡಿದ್ಬಿಟ್ಟು ಮಲ್ಕೊತೀನಿ ಅಂತ ಹೇಳಕ್ ಬಂದೆ ಅಷ್ಟೇ. ಸೊ ದಯವಿಟ್ಟು ಎಲ್ಲರೂ ನೋಡಿ, ಕಫ ಇದೆ ನನಗೆ ಸ್ವಲ್ಪ. ಸೊ ಎಲ್ಲ ನೋಡ್ರಿ, ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬರ್ತಿದೆ. ನೀವು ಓಲ್ಡ್ ಫಿಲಮ್ಸಲ್ಲಿ ಓಲ್ಡ್ ಬಾಯ್ ಪ್ರೆಸ್ಟೀಜ್ ಎಲ್ಲ ಸರ್ ತುಂಬ ಚೆನ್ನಾಗಿದೆ ಫಿಲಮ್ ಅಂತೂ. ಎಲ್ಲ ಬಂದು ಫ್ಯಾಮಿಲಿ ಎಲ್ಲ ಬಂದು ನೋಡಿ. ಈಗೀಗ ಬರ್ತಿರೋ ಕನ್ನಡ ಫಿಲಮ್ಗಿನ ಈ ಥರ ಫಿಲಮ್ ಬಂದರೆ ತುಂಬ ಒಳ್ಳೆಯದು. ಯಾಕಂದರೆ ಈಗೀಗ ಬರ್ತಿರೋ ಟೀಮ್ ಇದು ತುಂಬ ಸಪೋರ್ಟ್ ಮಾಡಿ, ಒಳ್ಳೆ ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ನಾನು ಪ್ರಮೋಷನ್ ನೋಡ್ಕೊಂಡು ಬಂದಿದ್ದು ಫಿಲಮ್ಗೆ. ನಾನು ಪ್ರಮೋಷನ್ ನೋಡ್ಕೊಂಡ್ಬಂದೆ ಹೇಗಿದೆ ಏನು ಅಂತ ನೋಡೋಣ ಅಂತ ಅಂದ್ಬಿಟ್ಟು ಬಂದೆ. ಅದೆಲ್ಲ ನೋಡ್ಬಿಟ್ಟೆ ನಾನು ಏನು ಇಷ್ಟೊಂದು ಚೆನ್ನಾಗಿದೆಯಲ್ವಾ, ಇಷ್ಟೊಂದು ಚೆನ್ನಾಗಿ ಮಾಡ್ತಿದ್ದಾರಲ್ವಾ ಅಂತ ಅಂದ್ಬಿಟ್ಟು ನಾನು ನೋಡೋಕ್ಕೆ ಬಂದೆ ಫಿಲಮ್ಮು. ತುಂಬ ಚೆನ್ನಾಗಿದೆ ಫಿಲಮ್. ಎಲ್ಲ ಬರಬೇಕು, ಫ್ಯಾಮಿಲಿ ಎಲ್ಲ ಬನ್ನಿ. ಕಾಲೇಜು ಹುಡುಗಿರು, ಕಪಲ್ಸು ಅವರೆಲ್ಲ ಬಂದು ನೋಡಲೇಬೇಕು ಈ ಥರ ಸಿನಿಮಾ ಎಲ್ಲ. ಯಾಕಂದರೆ ಸಮಾಜದಲ್ಲಿ ಏನೇನು ಆಗ್ತಿದೆ ಅಂತ ಎಲ್ಲ ನೋಡಲೇಬೇಕು. ಹಾಗಾಗಿ ಎಲ್ಲ ಬನ್ನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಪೋರ್ಟ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಅದೇ ಸರ್, ಈಗ ಸಮಾಜದಲ್ಲಿ ಏನೇನು ನಡೀತಾ ಇದೆ ಅದೇ ಎಲ್ಲ ಕಾನ್ಸೆಪ್ಟ್ಗಳನ್ನ ತೊಗೊಂಡು ಮಾಡಿದ್ದೀವಿ. ಬರೀ ಒಂದು ಅಂಶನ ತೊಗೊಂಡಿಲ್ಲ ನಾವು, ತುಂಬ ಅಂಶಗಳನ್ನ ತೊಗೊಂಡು ಸಿನಿಮಾದಲ್ಲಿ ಅಲ್ಲಲ್ಲೇ ಎಲ್ಲ ತೋರಿಸ್ಕೊಂಬಂದಿದ್ವಿ. ನೀವು ಏನೇನು ಸಮಾಜದಲ್ಲಿ ಡೈಲಿ ನ್ಯೂಸ್ಗಳು ನೋಡ್ತಿರೋ ನಮ್ಮ ಸಿನಿಮಾಲೆಲ್ಲ ಅದೆಲ್ಲ ಇರುತ್ತೆ. ನಿಮಗೆ ಅನಿಸುತ್ತೆ ಇದು ಇನ್ನೂ ಸಿನಿಮಾ ಮಾಡಿಲ್ವಾ, ಇನ್ನೂ ಯಾರು ಸಿನಿಮಾ ಮಾಡಿಲ್ವಾ ಅಂತ. ಸೊ ದಯವಿಟ್ಟು ಎಲ್ಲರೂ ಬಂದು ನೋಡಿರಿ. ನೀವೆಲ್ಲ ನೋಡಿದಷ್ಟು ನಮಗೆ ಸ್ಕ್ರೀನ್ಸ್ ಜಾಸ್ತಿ ಆಗುತ್ತೆ ಹೊಸಬ್ರಿಗೆ. ನಾನು ಶಿವ ಅಂತೇಳಿ, ನಾನು ಈ ಮೂವಿಯಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಬಟ್ ನನಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಬಂದಿರುತ್ತೆ ಮೂವಿ ಅಂತೇಳಿ ಅಂತ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿ ಒಂದು ನಿಮ್ಗೆ ಗೊತ್ತಾಗ್ತಾ ಇರುತ್ತೆ, ಎಲ್ಲೋ ಒಂದು ಕಡೆ ಥ್ರಿಲ್ ಹೋಗ್ತದೆ, ಒಂದು ಸಸ್ಪೆನ್ಸ್ ನಡೀತಾ ಇದೆ ಅಂತ. ಬಟ್ ಇದರಲ್ಲಿ ಅಂಟಿಲ್ ಎಂಡು ನಿಮಗೆ ಯಾರು ಮಾಡ್ತಾ ಇದ್ದಾರೆ ಅಂತಲೂ ಎಲ್ಲೂ ತೋರಿಸಿಲ್ಲ, ಮತ್ತು ಹೆಂಗೆ ಆಗ್ತಾಯಿದೆ ಅಂತ ತೋರಿಸ್ತಿಲ್ಲ. ತುಂಬ ನೈಜವಾಗಿ ಬಂದಿದೆ. ಇಟ್ ವಾಸ್ ವಂಡರ್ಫುಲ್ ಮೂವಿ. ಪ್ಲೀಸ್ ಥಿಯೇಟ್ರಿಗೆ ಬನ್ನಿ, ಎಲ್ಲ ಸಹಕರಿಸಿ ಮೂವಿ ನೋಡಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ಸಪೋರ್ಟ್ ಮಾಡಿ. ಒಳ್ಳೆ ಥ್ರಿಲ್ಲಿಂಗ್ ಮೂವಿ. ಪೊಲೀಸ್ ಆ್ಯಕ್ಟರ್ ಮಾಡಿರೋರಂತೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೀರೋಯಿನು ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.